ಇಂಡಿಯಾದ ಮೊದಲ XEV 7-ಸೀಟರ್ 9S ಕಾರ್ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಬಂದಿದೆ. %97 ಬ್ಯಾಟ್ರಿಗೆ 507 ಕಿಲೋಮೀಟರ್ ಕೊಡ್ತಾ ಇದೆ. ನೋಡಿ ಸೌಂಡ್ ಬರ್ತಿದೆ, ಕೇಳಿಸ್ತಿದ್ಯಾ? ಈ ತರ ಸೌಂಡ್ ಅನ್ನ ಇಟ್ಕೊಂಡು ಕೂಡ ನೀವು ಗಾಡಿಯನ್ನ ಓಡಿಸಬಹುದು. ನೋಡಿ 59 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕ್ ಅಲ್ಲೂ ನೀವು ಇದನ್ನು ತಗೋಬಹುದು. ಅಂದ್ರೆ ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3 ಅಬೋ ಅಲ್ಲೂ ಕೂಡ ಈ ಕಾರು ಅವೈಲೇಬಲ್ ಇದೆ. ಇದು 0 ಇಂದ 100ಗೆ ಜಸ್ಟ್ 7 ಸೆಕೆಂಡ್ಸ್ ಅಲ್ಲಿ ರನ್ ಆಗುವಂತ ಕೆಪಾಸಿಟಿಯನ್ನ ಹೊಂದಿದೆ. ಇಲ್ಲಿ ಒಂದು ಕ್ಯಾಮರಾ ಓಪನ್ ಆಗುತ್ತೆ. ನಮ್ಗೆ ಎಷ್ಟು ಯೂಸ್ಫುಲ್ ಅಂತ ಹೇಳಿದ್ರೆ, ಇದು ಒಂದು ನಿಮಗೆ ಮಿರರ್ ಅಲ್ಲಿ ಯಾವುದೇ ಕಾರ್ಗಳು ಅಕ್ಕಪಕ್ಕ ಅಥವಾ ಬೈಕ್ಗಳು ಬಂದ್ರೆ ನಿಮ್ಗೆ ಅಲ್ಲಿ ಲೈಟ್ ಆಗುತ್ತೆ. ಸೂಪರ್ ಚಾರ್ಜಿಂಗ್ ಕೆಪಾಬಿಲಿಟಿ ಈ ಕಾರ್ ಹೊಂದಿದೆ. ಅಂದ್ರೆ ಇಲ್ಲೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ, 150 ಕಿಲೋವ್ಯಾಟ್ DC ಚಾರ್ಜರ್ ಏನಾದರೂ ನೀವು ಯೂಸ್ ಮಾಡಿದ್ರೆ 20 ನಿಮಿಷಕ್ಕೆ 20 ರಿಂದ 80% ಚಾರ್ಜ್ ಈ ಕಾರ್ ಆಗುತ್ತೆ. ರೇಂಜ್ ಮೋಡ್ ಅಂತ ಒಂದಿದೆ, ಅದಕ್ಕೆ ಮಾಡ್ಕೊಂಡ್ರೆ 522 ಕಿಲೋಮೀಟರ್ ಕೊಡುತ್ತೆ. ಯಾರಾದರೂ ಆಫೀಸ್ ವರ್ಕ್ ಮಾಡ್ಕೊಳ್ಳೋದಿದ್ರೆ, ನಮ್ಮ ಥರ ಇಮಿಡಿಯೇಟ್ ಎಡಿಟಿಂಗ್ ಕೊಡಬೇಕು ಅನ್ನೋದಿದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಆರಾಮಾಗಿ ವರ್ಕನ್ನು ಮಾಡ್ಕೋಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಒಂದು ಗುಡ್ ನ್ಯೂಸ್, ಅದೇ ಇದು ಇಂಡಿಯಾದ ಮೊದಲ XEV 7-ಸೀಟರ್ 9S ಕಾರ್ ನಮ್ಮ ಹೆಗ್ಗದ್ದೆ ಸ್ಟುಡಿಯೋಗೆ ಬಂದಿದೆ. ಇಲ್ಲಿದೆ ನೋಡಿ, XEV 9S. ಎಸ್ ಫಾರ್ ಸಂದೀಪ್, ನೋ ಎಸ್ ಫಾರ್ ಸ್ಪೇಸ್. ಈ ಕಾರಲ್ಲಿ ಎಷ್ಟು ಮೈಲೇಜ್ ಸಿಗುತ್ತೆ, ಈ ಕಾರ್ನ ರೇಂಜ್ ಏನು, ಪರ್ಫಾರ್ಮೆನ್ಸ್ ಏನು, ಟೆಕ್ನಾಲಜಿ ಏನು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ಕೇವಲ ಇದೊಂದೇ ವಿಡಿಯೋ ಅಲ್ಲ, ಇನ್ಮೇಲೆ ಕೊಡುವಂಥ ಎಲ್ಲ ವಿಡಿಯೋದಲ್ಲಿ ಈ XEV 9S ಮಹೇಂದ್ರ ಅವರ 7-ಸೀಟರ್ ಕಾರ್ನ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ವಿಡಿಯೋ ನೋಡೋ ಮುಂಚೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ. ಕರ್ನಾಟಕದಲ್ಲಿ, ಅದರಲ್ಲೂ ಕನ್ನಡದಲ್ಲಿ ಮೊದಲ ಯೂಟ್ಯೂಬರ್ 7-ಸೀಟರ್ XEV ಮಹೇಂದ್ರ ಅವರ 9S ಕಾರನ್ನು ಬೈ ಮಾಡಿದ್ದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದವರು. ಯಾವ್ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ನ ಕಾರ್ಗಳಿಗೆ ಹೋಗಿ ಇಲ್ಲಿರುವಂಥ ಪರ್ಫಾರ್ಮೆನ್ಸ್, ಡಿಸೈನ್ಸ್, ಸೇಫ್ಟಿ, ಟೆಕ್ನಾಲಜಿಯನ್ನು ಕಳ್ಕೋಬೇಡಿ. ಇಂಡಿಯನ್ಸ್ಗೆ ಒಂದು ಒಳ್ಳೆಯ ಬಜೆಟ್ನಲ್ಲಿ ಈ ಕಾರ್ನಲ್ಲಿ ಅನೇಕ ಫೀಚರ್ಸ್ಗಳು ಸಿಗುತ್ತೆ. ಅವಂತೂ ಕ್ಲಾಸ್ 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 ಅಂತ ಹೇಳ್ಬೋದು. ಅದಕ್ಕೂ ಮುಖ್ಯವಾಗಿ ಈಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ನೈಟ್ DJ ಹಾಕಿದ್ರೆ ಮನೆ ಮುಂದೆ ಹೆಂಗಿರುತ್ತೆ ಅನ್ನೋದನ್ನು ಈಗ ನೋಡ್ಕೊಬಿಡೋಣ. ಓ, ಇಲ್ಲೊಂದು ಹೀಗಿದೆ, ಇದನ್ನು ಹೆಗ್ಗದ್ದೆ ಮಾಡ್ಬೋದಾ? ಎಸ್ ಅಲ್ವಾ? ಇದು ಮಹೇಂದ್ರದವರ ನ್ಯೂ ಲೋಗೋ. ಫ್ರಂಟ್ ಅಲ್ಲಿ ನೀವು ನೋಡೋಕೆ ಹೋದ್ರೆ ಈ ಹಿಂದೆ ಮಹೇಂದ್ರದವರು 9E ಬಿಟ್ಟಿದಾರಲ್ಲ, ಅದೇ ತರ ಇದೆ. ಅದಕ್ಕಿಂತ ತುಂಬಾ ಚೆನ್ನಾಗಿದೆ. ಈಗ ಹಿಂದ್ಗಡೆ ನೀವು ನೋಡಿದ್ರೆ ಇದು XEV 700 ನಾವು ಏನು ನೋಡ್ತೀವಿ, 700 ಅಂತ ಏನು ಹೇಳ್ತೀವಿ, ಆ ಕಾರ್ಗೆ ಹೋಲಿಕೆ ಇದೆ. ಅಂದರೆ ಇವೆರಡೂ ಮಿಕ್ಸಪ್ ಆಗಿ ಒಂದೊಳ್ಳೆ ಕಾರನ್ನು ಮಹೇಂದ್ರದವ್ರು ಕೊಟ್ಟಿದ್ದಾರೆ. ಇಂಡಿಯಾದವರೆಲ್ಲರೂ ಕೂಡ ಮಹೇಂದ್ರದವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಎಲ್ಲಿದ್ದೀನಿ ಅಂತ ನೋಡ್ತಿದ್ದೀರಾ? ನಾನು ಇಲ್ಲಿದ್ದೀನಿ ನೋಡಿ. ವಾವ್, ಪ್ಯಾನರೋಮಿಕ್ ಸನ್ರೂಫ್ ಎಷ್ಟು ದೊಡ್ಡದಾಗಿದೆ ನೋಡಿ. 7-ಸೀಟರ್ ಕಾರಲ್ಲಿ ಇಷ್ಟು ದೊಡ್ಡದಿರೋದು ತುಂಬ ಸೂಪರ್ ಆಗಿರುತ್ತೆ. ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದಕ್ಕೆ ಅವಕಾಶ ಇದೆ. ಒಳಗಡೆ ಕೂಡ ಎಂಬಿಯಂಟ್ ಲೈಟ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ನೈಟ್ ಏನಾದರೂ ಈ ಕಾರಲ್ಲಿ ಕೂತ್ರೆ ಖಂಡಿತ ಕಳೆದೋಗ್ತೀರಾ. ಅಯ್ಯೋ, ಈ ಕಾರನ್ನು ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ ನಿಮಗೆ? 100 ಅಲ್ಲ, ಸಾವಿರಾರು ಫೀಚರ್ಸ್ಗಳಿದೆ ನೋಡಿ. 59 ಕಿಲೋವ್ಯಾಟ್ ಬ್ಯಾಟರಿ ಪ್ಯಾಕಲ್ಲೂ ನೀವು ಇದನ್ನು ತಗೋಬಹುದು. ಅಂದರೆ ಪ್ಯಾಕ್ 1, ಪ್ಯಾಕ್ 2, ಪ್ಯಾಕ್ 3 ಅಬೋ ಅಲ್ಲೂ ಕೂಡ ಈ ಕಾರು ಅವೈಲೇಬಲ್ ಇದೆ. 59 ಕಿಲೋವ್ಯಾಟ್ ಬೇಸಿಕ್ ಆಗಿರುತ್ತೆ.
70 ಕಿಲೋವ್ಯಾಟ್ ಅದರ ಮಿಡ್ ವರ್ಷನ್ ಆಗಿರುತ್ತೆ. ಇನ್ನು 79 ಕಿಲೋವ್ಯಾಟಿಗೆ ನೀವು ಹೋದ್ರಂತೂ ಖಂಡಿತ 500ಕ್ಕಿಂತ ಜಾಸ್ತಿ ಮೈಲೇಜ್ ಇದು ಒಂದು ಬ್ಯಾಟ್ರಿ ಚಾರ್ಜಲ್ಲಿ ಕೊಡುತ್ತೆ. ತುಂಬ ಜನರಿಗೆ ಕನ್ಫ್ಯೂಷನ್ಸ್ ಇರೋದು ಈ ರಿವ್ಯೂಗಳನ್ನು ನೋಡಿ ನೋಡಿ ಬೇಜಾರಾಗಿರ್ತೀರ. ಏನೋ ಕಂಪನಿಯವರು 600 ಹೇಳಿದ್ರಂತೆ, 700 ಹೇಳಿದ್ರಂತೆ, ಖಂಡಿತವಾಗಿ ಮೈಲೇಜ್ ಕೊಡುತ್ತಾ? ಇವಿ ಕಾರ್ ಇಷ್ಟೊಂದು ಕೊಡುತ್ತಾ? ಎಲ್ಲವೂ 300, 200, 400 ಅಷ್ಟರಲ್ಲೇ ಮುಗಿದೋಗುತ್ತೆ, ಇದು ಏನು 500 ಕೊಡುತ್ತೆ ಅಂತ ಹೇಳ್ತೀರಾ ಅಂತ. ಖಂಡಿತವಾಗಿಯೂ ಕೊಡುತ್ತೆ. ಅದಕ್ಕೆ ಉದಾಹರಣೆ, ಫುಲ್ ಚಾರ್ಜ್ ಮಾಡಿದ್ದೀನಿ, ಒಳಗಡೆ ನಿಮಗೆ ರೇಂಜ್ ಎಲ್ಲವೂ ಕೂಡ ತೋರಿಸುತ್ತೆ. ನೋಡ್ಕೊಬನ್ನಿ. ಒಳಗಡೆ ಕೂತ್ಕೊಂಡು ಫಸ್ಟ್ ನಾವು ಸ್ಟಾರ್ಟ್ ಅಂತ ಕೊಟ್ಟರೆ 3 ಡಿಸ್ಪ್ಲೇಗಳು ಆನ್ ಆಗುತ್ತೆ. ಆನ್ ಆಗಿದ ತಕ್ಷಣ ಇಲ್ಲಿ ನನ್ನ ಮೊಬೈಲಿಗೆ ಆ್ಯಪಲ್ ಮೊಬೈಲ್ ಕನೆಕ್ಟ್ ಆಗಿದೆ. ಆ್ಯಪಲ್ ಕಾರ್ಪ್ಲೇ ಆನ್ ಆಗುತ್ತೆ. ಈ ಸ್ಕ್ರೀನನ್ನು ಈಚೆ ಬೇಕಾದರೂ ಹಾಕೋಬೋದು, ಈಚೆ ಸ್ಕ್ರೀನನ್ನು ಈಚೆ ಬೇಕಾದರೂ ಹಾಕೋಬೋದು. ಇದು ಕೋ ಡ್ರೈವರ್ಗೆ ಇಲ್ಲಿ ಯಾವುದೇ ಅಪ್ಲಿಕೇಶನ್ ಬೇಕಾದರೂ ಅವರು ಆನ್ ಮಾಡ್ಕೊಂಡು ನೋಡ್ಬೋದು. ಲೈಕ್ ಈಗ ಯೂಟ್ಯೂಬನ್ನು ನೋಡೋದಿರ್ಬೋದು ಅಥವಾ ಹಾಟ್ಸ್ಟಾರನ್ನು ನೋಡೋದಿರ್ಬೋದು. ಹೀಗೆ ಆನ್ ಮಾಡಿದ್ರೆ ಇಲ್ಲಿ ಯೂಟ್ಯೂಬ್ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಓಪನ್ ಆಯ್ತು ನೋಡಿ. ಎಸ್, ಯಾವುದು ಬೇಕಾದರೂ ವಿಡಿಯೋಸನ್ನು ಇಲ್ಲಿ ಕೋ ಡ್ರೈವರ್ ಪಕ್ಕ ಡ್ರೈವರ್ ಪಕ್ಕ ಯಾರು ಕೂತ್ಕೊತಾರೆ ಅವರು ಕೂತ್ಕೊಂಡು ನೋಡ್ಬೋದು. ಓಕೆ, ಈಗ ಸ್ಟಾರ್ಟಿಂಗ್ ಗಾಡಿ ಎಂಟ್ರಿ ಆದ ತಕ್ಷಣ ನಿಮಗೆ ಇಲ್ಲಿ ನಮ್ಮ ಡಿಸ್ಪ್ಲೇಯಲ್ಲಿ ರೇಂಜ್ ಎಷ್ಟಕ್ಕೆ ಸಿಗುತ್ತೆ ನಮಗೆ ಈ ಕಾರು. ಇದು ತುಂಬ ಜನರಿಗೆ ಕನ್ಫ್ಯೂಷನ್ನು. 59 ಕಿಲೋವ್ಯಾಟ್, 70 ಕಿಲೋವ್ಯಾಟ್, 79 ಕಿಲೋವ್ಯಾಟ್ ಅಂತ ಬಂದಾಗ ಇದು ಟಾಪ್ ಎಂಡ್ 79 ಕಿಲೋವ್ಯಾಟ್ ಆಗಿರೋದ್ರಿಂದ ಎಲ್ಲ ಗಾಡಿಗಳಿಗಿಂತ ಈ ಕಾರ್ ಇದೆಯಲ್ಲ, ಎಲ್ಲ ಕಾರ್ಗಳಿಗಿಂತ ಈ ಕಾರು ಜಾಸ್ತಿ ಮೈಲೇಜನ್ನು ಕೊಡುತ್ತೆ. ನೋಡಿ, ಇಲ್ಲಿ ಈಗ ಆಲ್ರೆಡಿ ರೇಂಜ್ ಅಂತ ನಾನು ಇಟ್ಟಿದ್ದೀನಿ. ಎ ಸಿ ಆನ್ ಆಗಿದೆ, ಫುಲ್ ಚಾರ್ಜ್ ಇದೆ, 97% ಇದೆ, 441 ಕಿಲೋಮೀಟ್ರು ಅಂತ ತೋರಿಸ್ತಿದೆ. ಈಗ ಎ ಸಿಯನ್ನು ಆಫ್ ಮಾಡಿ ನೋಡೋಣ. ಎ ಸಿ ಏನಾದರೂ ನಾವು ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ನೋಡಿ, 97% ಬ್ಯಾಟ್ರಿಗೆ 507 ಕಿಲೋಮೀಟ್ರ್ ಕೊಡ್ತಾ ಇದೆ. ಇದರಲ್ಲೂ ಕೂಡ ನಿಮಗೆ ಒಂದಿಷ್ಟು ಬೇರೆ ಬೇರೆ ಮೋಡ್ಗಳಲ್ಲಿ ಕಾರು ರನ್ ಆಗುತ್ತೆ. ನೋಡಿ, ಇಲ್ಲಿ ನೀವು ಬಂದಾಗ ಈಗ ಇದು ಡಿಫಾಲ್ಟ್ ಆಗಿ ಕಾರ್ ಆನ್ ಆದ ತಕ್ಷಣ ಡಿಫಾಲ್ಟ್ ಆಗಿ ಈ ಒಂದು ರೇಂಜನ್ನು ಕೊಡುತ್ತೆ. ನೀವೇನಾದರೂ ಇದನ್ನು ಚೇಂಜ್ ಮಾಡ್ಕೊಂಡ್ರೆ ರೇಂಜ್ ಮೋಡ್ ಅಂತ ಒಂದಿದೆ, ಅದಕ್ಕೆ ಮಾಡಿಕೊಂಡ್ರೆ 522 ಕಿಲೋಮೀಟರ್ ಕೊಡುತ್ತೆ. ಈ ವೀಲಿ ಇಷ್ಟೊಂದು ಮೈಲೇಜ್ ಕೊಡುತ್ತಾ ಅಂತ ಕೇಳೋರಿಗೆ ಇದು ನಾನು ಎಕ್ಸಾಕ್ಟಾಗಿ ತೋರಿಸ್ತಿದ್ದೀನಿ. ಇಲ್ಲಿ ಯಾವುದೇ ಏನು ಮುಚ್ಚುಮರೆ ಏನಿಲ್ಲ. ನೋಡಿ, ನೆಕ್ಸ್ಟ್ ಇನ್ನೊಂದು ಎವ್ರಿ ಡೇ ಅಂತ ಇದೆ, ಅದನ್ನು ಮಾಡಿದಾಗ ಸ್ವಲ್ಪ ಪಿಕಪ್ ಜಾಸ್ತಿ ಇರುತ್ತೆ, 489 ಕಿಲೋಮೀಟರ್ ಕೊಡುತ್ತೆ. ನೆಕ್ಸ್ಟ್ ಅದನ್ನು ಬಿಟ್ಟು ಇನ್ನೂ ಒಂದು ಮೋಡ್ ಇದೆ, ಅದು ರೇಸ್ ಮೋಡ್ ಅಂತ ಹೇಳಿ. ಈಗ ರೇಸ್ ಅಂದರೆ ನಾರ್ಮಲಿ ನಿಮ್ಗೆ ಗೊತ್ತಿರುತ್ತೆ, ಪಿಕಪ್ ಚೆನ್ನಾಗಿರುತ್ತೆ, ಫಾಸ್ಟಾಗಿ ಓಡುತ್ತೆ, ಕಂಟ್ರೋಲ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. 472 ಕಿಲೋಮೀಟ್ರ್ ನಿಮಗೆ ಕೊಡುತ್ತೆ. ಅಂದರೆ ನಾನು ನಾರ್ಮಲಿ ಈಗ ಸದ್ಯಕ್ಕೆ ನಿಮಗೆ ರೇಂಜ್ ಮೋಡನ್ನು ಪ್ರಿಫರ್ ಮಾಡ್ತೀನಿ. 521, 97% ಬ್ಯಾಟ್ರಿ ಇದ್ದಾಗ, 100% ಇದ್ದಾಗ 550ವರೆಗೂ ಈ ಕಾರ್ ರೇಂಜನ್ನು ಕೊಡುತ್ತೆ. ಮತ್ತು ನಾವು ಹೆಂಗೆ ಸ್ಮೂತಾಗಿ ಡ್ರೈವ್ ಮಾಡ್ತೀವಿ, ಮತ್ತು ಎಷ್ಟು ರೀಜನ್ರೇಷನ್ ಆಗುತ್ತೆ, ಎಷ್ಟು ಬ್ರೇಕ್ ಅಪ್ಲೈ ಮಾಡ್ತೀವಿ, ಸ್ಲೋ ಆಗಿ ಹೋಗ್ತೀವಿ ಅನ್ನೋದ್ರ ಮೇಲೆ ಇನ್ನೂ ಕಿಲೋಮೀಟ್ರ್ಗಳು ಜಾಸ್ತಿ ಆಗ್ಬೋದು. ಕಂಪನಿ ಹೇಳೋದು 680 ಕೊಡುತ್ತೆ ಅಂತ ಹೇಳಿ, ಖಂಡಿತವಾಗಿ ಅಷ್ಟು ಕೊಡೋದಿಲ್ಲ. ಆಮೇಲೆ ಫೀಚರ್ಸ್ಗಳು ನೋಡಿ, ಇಲ್ಲಿ ಬನ್ನಿ, ಒಂದೊಂದು ಮೋಡನ್ನು ಇಟ್ಕೊಂಡಾಗ ಒಂದೊಂದು ರೇಂಜ್ ಕೊಡುತ್ತೆ. ಓಕೆ, ಈಗ ಇಂಥ ಕಾರಲ್ಲಿದ್ದಾಗ ನಾವು ಎ ಸಿ ಹಾಕಲೇಬೇಕು. ನಮಗೆ ಅವರು 680 ಹೇಳಿದ್ರೆ 550 ಅಂತ ಕೊಟ್ಟರು ಅಥವಾ 540 ಅಂತ ಕೊಟ್ಟರು ನಾವು ಎ ಸಿ ಹಾಕ್ಕೊಂಡಾಗ ಅದು 480 ಅಥವಾ 450 ಕೊಡುತ್ತೆ. 7 ಸೀಟರ್ ಅಲ್ವಾ, ಸ್ಪೇಸ್ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ಬೋದು. ಅಂದರೆ ಬೂಟ್ ಸ್ಪೇಸ್ ಅಂತ ಇರುತ್ತಲ್ಲ, ಅದು ಕಮ್ಮಿ ಆಗುತ್ತೆ ಅಂತ. ಇಲ್ಲೊಂದು ಆಪ್ಷನ್ ಇದೆ ನೋಡಿ, 150 ಲೀಟರ್ಸ್ ಸ್ಪೇಸ್. ಹಿಂದ್ಗಡೆ ಹೋದರೆ ಅಗೈನ್ ಒಂದು ಸ್ಮಾಲ್ 100 ಲೀಟರ್ ಸ್ಪೇಸ್ ಇದೆ. ಇದನ್ನು ಅಗೈನ್ ನೀವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾರ್ಡ್ ಆಗಿ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ಕ್ಲೋಸ್ ಆಗಲ್ಲ. ನಾವಂತೂ ಕಾರನ್ನು ಬೈ ಮಾಡಿ ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟು ಅಮೌಂಟ್ ಆಗುತ್ತೆ ಅಂತ ಕೇಳ್ಬೋದು ನೀವು, ಅದನ್ನು ಹೇಳ್ತೀನಿ. ನೋಡಿ, ಲೈಟಿಂಗ್ ವಿಚಾರಕ್ಕೆ ಬಂದರೆ ಹೆಡ್ಲೈಟ್ ಇರ್ಬೋದು, ಫಾಗ್ ಲ್ಯಾಂಪ್ ಇರ್ಬೋದು, ಇವೆಲ್ಲ ಟಾಪ್ ಆ್ಯಂಡ್ ಕಾರಲ್ಲಿ ಎಲ್ಲವೂ ಬರುತ್ತೆ. ಮಧ್ಯೆ ಒಂದು ಲೋಗೋ ಇದೆಯಲ್ಲ, ಹಿಂದ್ಗಡೆನೂ ಸೇಮ್ ಲೋಗೋ ಇದೆ. ಅಗೈನ್ ಇದು ಕೂಡ ರಾತ್ರಿ ಚೆನ್ನಾಗಿ ಲೈಟ್ ಕೊಡುತ್ತೆ. ಅಗೈನ್ ನನಗೆ ಖುಷಿಯಾಗಿದ್ದು, ಕ್ಲೋಸ್ ಮಾಡಿ ನಾವು ಮನೆ ಪಾರ್ಕಿಂಗ್ ಒಳಗಡೆ ಹೋಗುವಾಗಲೂ ಕೂಡ, ಲಾಕ್ ಮಾಡಿದಾಗಲೂ ಕೂಡ ಇದು ಲೈಟ್ ಆಗಿರುತ್ತೆ. ಇಲ್ಲಿ ನೋಡಿ, ನಿಮಗೆ ಸೆನ್ಸಾರ್ಗಳನ್ನು ಇಟ್ಟಿದ್ದಾರೆ. ಇಲ್ಲೆಲ್ಲ ಪಾಯಿಂಟ್ಗಳಿದೆ, ಇವೆಲ್ಲವೂ ಕೂಡ ಪಾರ್ಕಿಂಗ್ ಸೆನ್ಸಾರ್ ಪಾಯಿಂಟ್ಗಳು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಫೀಚರ್ಸ್ಗಳನ್ನು ಹೇಳ್ತೀನಿ. ಆದರೆ ಎಲ್ಲ ರಿವ್ಯೂ ಮಾಡೋ ಥರ ಏನೋ ಕಾಂಪ್ಲಿಕೇಟೆಡ್ ಆಗಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ನೋಡಿ, ಇದು ಟಾಪ್ ವೇರಿಯಂಟ್ ವೆಹಿಕಲ್ ಆಗಿರೋದ್ರಿಂದ ನಿಮಗಿಲ್ಲಿ ಟೈರ್ ಅನ್ನೋದು ತುಂಬ ದೊಡ್ಡದಾಗಿ ಬರುತ್ತೆ. ನೋಡಿ ಇಲ್ಲಿ, ಎಸ್, ಅಂದರೆ ಇದು
55/60R18 ಇರುತ್ತೆ. ನಿಮಗೆ ಇದು ಪ್ಯಾಕ್ 3 ವೇರಿಯಂಟ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇನ್ನು 360 ಕ್ಯಾಮರಾ ಇರುತ್ತೆ. ಆಮೇಲೆ ಟೆಕ್ನಾಲಜಿ ವಿಚಾರಕ್ಕೆ ಬಂದರೆ ನಿಮಗೆ ಇಂತಹ ಟೆಕ್ನಾಲಜಿ ಇದರಲ್ಲಿ ಇಲ್ಲ ಅನ್ನೋದು ಇರೋದೇ ಇಲ್ಲ. ಇನ್ನು ಚಾರ್ಜಿಂಗ್ ವಿಚಾರಕ್ಕೆ ಬಂದರೆ ಸೂಪರ್ ಚಾರ್ಜಿಂಗ್ ಕೆಪಾಬಿಲಿಟಿ ಈ ಕಾರ್ ಹೊಂದಿದೆ. ಅಂದರೆ ಇಲ್ಲೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, 150 ಕಿಲೋವ್ಯಾಟ್ DC ಚಾರ್ಜರ್ ಏನಾದರೂ ನೀವು ಯೂಸ್ ಮಾಡಿದ್ರೆ 20 ನಿಮಿಷಕ್ಕೆ 20ರಿಂದ 80% ಚಾರ್ಜ್ ಈ ಕಾರ್ ಆಗುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಜೊತೆಗೆ ನೋಡಿ ಇಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸಾರ್ಗಳನ್ನು ಇಟ್ಟಿದ್ದಾರೆ. ಇನ್ನು ವೀಲ್ ಬೇಸ್ ಕೂಡ ತುಂಬ ಹೈಟ್ ಇದೆ. ಏನು ನೀವು ಹಳ್ಳಿಗಳಿಗೆ ಹೋದರೆ ಅಥವಾ ರೋಡ್ಗಳು ಪ್ರಾಬ್ಲಮ್ ಆಗಿದ್ದರೆ ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಡೆ ಬಂದರೆ ನಿಮಗೆ ಹಿಂದ್ಗಡೆ ನೀವು ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ XUV 700 ಸೇಮ್ ಸ್ಟೈಲಲ್ಲಿ ಇಟ್ಟಿದ್ದಾರೆ. ಮಹೇಂದ್ರದವರು ಒಂದೊಳ್ಳೆ ಬಜೆಟಲ್ಲಿ ಒಂದೊಳ್ಳೆ ಕಾರನ್ನು ನಮ್ಮ ಇಂಡಿಯನ್ಸಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರು ಈ ಸಂದರ್ಭದಲ್ಲಿ ಪೆಟ್ರೋಲ್ ಹಾಕೋಕ್ಕಾಗೋದಿಲ್ಲ, ಡೀಸೆಲ್ ಹಾಕೋಕ್ಕಾಗೋದಿಲ್ಲ, ರೇಟ್ ಜಾಸ್ತಿ ಆಯಿತು ಅಂತ ಯೋಚನೆ ಮಾಡ್ತಿದ್ದೀರಾ, ಅಂಥವರಿಗೆ ಬಹುಶಃ ಈ XEV 9S ಅದರಲ್ಲೂ XUVಯನ್ನು ಯಾರ್ಯಾರು ಇಷ್ಟಪಡ್ತಾರೆ, ಹೈಟ್ ಇರಬೇಕು ನಮ್ಮ ಕಾರು, ದೊಡ್ಡದಾಗಿರಬೇಕು, 7 ಸೀಟರ್ ಬೇಕು ಅಂತ ಇಷ್ಟಪಡ್ತಾರೆ, ಅಂಥವರಿಗೆ ಇದು ಈ ಸದ್ಯಕ್ಕೆ ಈ ಸಮಯಕ್ಕೆ ಬಹುಶಃ ದಿ ಬೆಸ್ಟ್ ಕಾರ್. ಈ ಕಾರನ್ನು ನಾನು 6 ತಿಂಗಳುಗಳ ಕಾಲ ವೆಯ್ಟ್ ಮಾಡಿ ತಗೊಂಡಿದ್ದೀನಿ. ಈ ಕಾರನ್ನು ಇಂಡಿಯಾ ಗ್ಯಾರೇಜಲ್ಲಿ ಬುಕ್ ಮಾಡಿದಾಗ ಅವರು ಈ ಕಾರು ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ನಮಗೆ ಅವರ ಗೋಡೌನ್ಗೆ ಹೋಗುವಂಥ ಅವಕಾಶವನ್ನು ಕೊಟ್ಟರು. ಗೋಡೌನಲ್ಲಿ ಕಾರನ್ನು ಫಸ್ಟ್ ಟೈಮ್ ಕಂಪ್ಲೀಟಾಗಿ ತೋರಿಸಿದ್ರು. ಏನಾದರೂ ಒಂದು ಮೈನರ್ ಸ್ಕ್ರ್ಯಾಚಸ್ ಇದ್ದರೂ ಕೂಡ ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋ ಅವಕಾಶ ಇರುತ್ತೆ. ಅದನ್ನು ಅವರು ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ. ಗೋಡೌನ್ಗೆ ನಾವು ಹೋಗಿಬಿಟ್ಟು PDI ಅಂತ ಕರಿತೀವಿ, ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ, ಅದನ್ನು ಕೂಡ ನಾವು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಮಾಡಿ ಈ ಕಾರನ್ನು ಬೈ ಮಾಡಿದ್ದು. ನೋಡಿ, ಡ್ರೈವರ್ಗೆ, ಕೋ ಡ್ರೈವರ್ಗೆ, ಹಿಂದ್ಗಡೆ ಇರೋರಿಗೆ ಎಲ್ರಿಗೂ ಕೂಡ ಈ ಪ್ಯಾಕ್ 3 ಅಬವ್ ವೇರಿಯಂಟಲ್ಲಿ ವೆಂಟಿಲೇಷನ್ ಸೀಟ್ಸ್ಗಳಿದೆ. ಎಲ್ಲ ಕಡೆನೂ AC ಬರುತ್ತೆ, ಸೀಟ್ ಹಿಂದ್ಗಡೆನೂ ಕೂಡ AC ಬರುತ್ತೆ. ಈಗ ಹಿಂದ್ಗಡೆ ರೋ ಇದೆಯಲ್ಲ, 3rd ರೋ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಅಲ್ಲಿ ಎಷ್ಟು ಸ್ಪೇಸ್ ಇದೆ ಅನ್ನೋದನ್ನು ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನಾವು ಇಲ್ಲಿ ಕುಳಿತುಕೊಂಡ್ರೆ, ನಾನಂತೂ ಹೈಟ್ ಇದ್ದೀನಿ ನೋಡಿ, ತುಂಬ ಸ್ಪೇಸ್ ಇದೆ. ಇಷ್ಟು ಸ್ಪೇಸ್ ಇದೆ ಇನ್ನೂ ಕೂಡ. ಇಲ್ಲಿ ಯಾರಾದರೂ ಆಫೀಸ್ ವರ್ಕ್ ಮಾಡ್ಕೊಳ್ಳೋದಿದ್ರೆ, ನಮ್ಮ ಥರ ಇಮಿಡಿಯೇಟ್ ಎಡಿಟಿಂಗ್ ಕೊಡಬೇಕು ಅನ್ನೋದಿದ್ರೆ ಲ್ಯಾಪ್ಟಾಪ್ ಇಟ್ಕೊಂಡು ಆರಾಮಾಗಿ ವರ್ಕನ್ನು ಮಾಡ್ಕೋಬೋದು. ಇಲ್ಲೊಂದು ಆಪ್ಷನ್ ಇಟ್ಟಿದ್ದಾರೆ. ಇದು ಏನಕ್ಕಂತ ಹೇಳಿದ್ರೆ, ಟ್ಯಾಬ್ ಏನಾದರೂ ನೀವು ಯೂಸ್ ಮಾಡಿಕೊಂಡು ಹೋಲ್ಡ್ ಮಾಡಿಕೊಂಡು ವರ್ಕ್ ಮಾಡ್ತೀರಿ ಅಥವಾ ಏನಾದರೂ ನೋಡ್ತೀರಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಫ್ಯೂಚರಲ್ಲಿ ಆಪ್ಷನ್ ಬೇಕು ಅನ್ನೋ ಥರ ಹುಡುಕೋ ಅವಶ್ಯಕತೆ ಇಲ್ಲ, ಇಲ್ಲೇ ಇದೆ. ಇನ್ನು 65 ವೋಲ್ಟ್ ಫಾಸ್ಟ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ, ಮೊಬೈಲ್ ಚಾರ್ಜರ್ ಇದು. ಸೊ ಇಲ್ಲೂ ಕೂಡ ನಿಮಗೆ ವೈರ್ಲೆಸ್ ಚಾರ್ಜರ್ ಇದೆ, ಮುಂದೆಯೂ ಕೂಡ ವೈರ್ಲೆಸ್ ಚಾರ್ಜರ್ ಇದೆ. ಇಲ್ಲೂ AC ಬರುತ್ತೆ. ಇಲ್ಲೆಲ್ಲ ಲೈಟ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಈಗ ಹಿಂದ್ಗಡೆ ರೋಗೆ ಹೋಗೋಣ. ಅದು ಎಷ್ಟು ಕಂಫರ್ಟ್ ಆಗಿದೆ ಅನ್ನೋದನ್ನು ನೋಡ್ಕೊಬರೋಣ. ಏನಾದರೂ ನೀವು ತುಂಬ ಹೈಟ್ ಇದ್ದರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಹಿಂದ್ಗಡೆ ರೋ, ಆದರೆ ಈ ರೋ ಅಂತೂ ಖಂಡಿತವಾಗಿಯೂ ತುಂಬ ಸೂಪರ್ ಆಗಿರುತ್ತೆ. ಓಕೆ, ಬನ್ನಿ ಈಗ ಹಿಂದ್ಗಡೆ ರೋಗಿ ಹೋಗೋದು ಹೆಂಗೆ ಅಂತ ಫಸ್ಟ್ ಹೇಳ್ತೀನಿ. ಇಲ್ಲೊಂದು ಬಟನ್ ಇದೆ, ಇದನ್ನು 1 ಟೈಮ್ ನೀವು ಹೀಗೆ ಪುಷ್ ಮಾಡಿದ್ರೆ ಹೋಯ್ತು ನೋಡಿ. ಎಸ್, ಈಗ ಬನ್ನಿ ಹಿಂದ್ಗಡೆ ಕೂತ್ಕೊಂಡು ನೋಡೋಣ. ಎಸ್, ನೋಡಿ ಇವ್ರೀಗ ಕೂತ್ಕೊಂಡಿದ್ದಾರೆ. ನಿಮಗೆ ತಲೆಗೆ ಹೊಡೆಯುತ್ತಾ ಇಲ್ವಾ ಅನ್ನೋ ಡೌಟ್ಗಳಿರ್ಬೋದು. ಸ್ವಲ್ಪ ಹೈಟ್ ಇದ್ದರೆ ಟಚ್ ಆಗುತ್ತೆ, ಇಲ್ಲ ಅಂದರೆ ಟಚ್ ಆಗೋದಿಲ್ಲ. ಸ್ವಲ್ಪ ಉದ್ದ ಕಡಿಮೆ ಇದ್ದವರಿಗೆ ಹಿಂದ್ಗಡೆ ತುಂಬ ಸೂಪರ್ ಆಗಿರುತ್ತೆ. ಸ್ಪೇಸ್ ಸಾಕು, ಸ್ಪೇಸ್ ತುಂಬ ಚೆನ್ನಾಗಿದೆ. ಈ ಸೀಟನ್ನು ನಾವು ಮಡಚಿದ್ರೆ ಎಷ್ಟು ಸ್ಪೇಸ್ ಸಿಗುತ್ತೆ ನಮಗೆ? ಬೂಟ್ ಸ್ಪೇಸ್ ಎಷ್ಟು ಸಿಗುತ್ತೆ ಬನ್ನಿ ತೋರಿಸ್ತೀನಿ. ಬನ್ನಿ ಬೂಟ್ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲೊಂದು ಸ್ಮಾಲಾಗಿ ಪ್ರೆಸ್ ಮಾಡಿದ್ರೆ ನೀವು ಓಪನ್ ಆಗುತ್ತೆ. ಈಗ 7 ಸೀಟರ್ ಕಂಪ್ಲೀಟಾಗಿ ಸೀಟಿಂಗ್ ಕೆಪೇಬಲಲ್ಲಿ ಇದೆ ನೋಡಿ. ಇಲ್ಲಿ ಒಂದಿಷ್ಟು ಸ್ಪೇಸ್ ಸಿಗುತ್ತೆ ನಿಮಗೆ. ಒಂದು ಸಲ ನಮ್ಮ ಬ್ಯಾಗನ್ನು ಇಟ್ಟು ನೋಡೋಣ. ಬ್ಯಾಗ್ ಕೊಡಿ. ಎಸ್, ಆರಾಮಾಗಿ ಇಟ್ಕೊಂಡು ಡಿಕ್ಕಿ ಹಾಕ್ಕೊಂಡು ಹೋಗ್ಬೋದು. ಒಂದು 3-4 ಬ್ಯಾಗು, ಚಿಕ್ಕ ಕ್ಯಾಮರಾ ಬ್ಯಾಗ್ಗಳನ್ನು ಇಟ್ಕೊಂಡು ಹೋಗ್ಬೋದು. ಇಲ್ಲ ನಂಗೆ ಇನ್ನೂ ಜಾಸ್ತಿ ಸ್ಪೇಸ್ ಬೇಕು, ನನಗೆ ಕಮ್ಮಿ ಆಯಿತು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ ನಿಮಗೆ 500 ಎಬೋ ಲೀಟರ್ಸ್ಗಳು ಬೂಟ್ ಸ್ಪೇಸು ಈಗ ಸಿಗುತ್ತೆ. ನೋಡ್ತಾ ಇರಿ. ಎಸ್ ನೋಡಿ, ಇಷ್ಟು
ಇಷ್ಟು ಬೂಟ್ ಸ್ಪೇಸ್ ಇದೆ. ಇದು ಸಾಕಾಗಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಅಗೈನ್ ಇದನ್ನು ಕೂಡ ನೀವು ಫೋಲ್ಡ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಹಿಂದ್ಗಡೆ ಸೀಟಲ್ಲಿ ಕೂತವರಿಗೂ ಕೂಡ AC ಅವೈಲೇಬಲ್ ಇದೆ, ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ, ಈ ಕಡೆನೂ ಕೂಡ ಇದೆ. ಇಲ್ಲೂ ಕೆಲವೊಂದು ಐಟಮ್ಗಳನ್ನು ಇಡೋದಕ್ಕೆ, ಬಾಟಲ್ಸ್ಗಳನ್ನು ಇಡೋದಕ್ಕೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಬೇಕಾಗಿದ್ದು, ಇಲ್ಲಿ 16ಕ್ಕಿಂತ ಜಾಸ್ತಿ ಸ್ಪೀಕರ್ಸ್ಗಳಿದೆ. ಹಾರ್ಮಾನ್ ಸ್ಪೀಕರ್ಸ್ಗಳನ್ನೇ ಇಟ್ಟಿದ್ದಾರೆ. ಸಿಸ್ಟಮ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ಪಾರ್ಟಿ ಏನಾದರೂ ಮಾಡ್ತೀರಾ ಅಂತ ಇದ್ದರೆ, ಅಥವಾ ನೀವು ಮ್ಯೂಸಿಕ್ ಪ್ರಿಯರಾಗಿದ್ದರೆ, ನಿಮಗೆ ಅನೇಕ ಬಗೆಯಲ್ಲಿ ಇಲ್ಲಿ ಮ್ಯೂಸಿಕ್ಕನ್ನು ಹಾಕ್ಕೊಂಡು ಎಂಜಾಯ್ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಮಹೇಂದ್ರದವರು ಒಂದೊಳ್ಳೆ ಬಜೆಟಲ್ಲಿ ಕಾರ್ ಕೊಡ್ತಾ ಇದ್ದಾರೆ, ಹೌದು. ಹಾಗೆ ನಿಮಗೆಲ್ಲೂ ಕೂಡ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲೇ ಇಲ್ಲ. 5 ಸ್ಟಾರ್ ರೇಟಿಂಗ್ ಇದೆ ಈ ಕಾರ್ಗೆ. ನಾನು ಒಳಗಡೆ ಬಂದು ಕುಳಿತುಕೊಂಡ್ಮೇಲೆ ನನಗೆ ಸೀಟ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಕೂಡ ಆಗುತ್ತೆ. ಇಲ್ಲಿ ನೀವು ನೋಡೋದಾದರೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಇನ್ನು ಇದು ನಮಗೆ ಗೇರಿಲ್ಲ, ಗೇರ್ಲೆಸ್ಸು, ಫುಲ್ಲಿ ಆಟೋಮೆಟಿಕ್ ಆಗಿರೋದ್ರಿಂದ ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವು ಈ ಮೋಡ್ಗಳಿಗೆ ಹಾಕ್ಕೊಂಡು ನಾವು ಡ್ರೈವ್ ಮಾಡಬೇಕಾಗುತ್ತೆ. ಅಗೈನ್ ಇಲ್ಲೊಂದು ನೋಡಿ, ಇದ್ರ ಒಳಗಡೆ ನಿಮಗೊಂದು ಫ್ರಿಜ್ ಥರ ಒಂದು ಆಪ್ಷನನ್ನು ಇಟ್ಟಿದ್ದಾರೆ. ಎಷ್ಟು ಕೂಲ್ ಇದೆ ಅಂತ ಹೇಳಿದ್ರೆ ಇಲ್ಲೂ ಕೂಡ AC ಇರುತ್ತೆ. ಏನಾದರೂ ಫುಡ್ಗಳನ್ನು ಅಥವಾ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಇಡೋದಾದರೆ ಕೂಲ್ ಆಗಿ ಇದ್ರ ಒಳಗಡೆ ಇಡಬಹುದು. ಇದು ಕೀಗೋಸ್ಕರ ಒಂದು ಸ್ಟ್ಯಾಂಡನ್ನು ಕೊಟ್ಟಿದ್ದಾರೆ. ಕೀ ಇಲ್ಲಿದೆ ನೋಡಿ. ಕೀಯಲ್ಲಿ ಏನಿದೆ ಅಂತ ನೀವು ನೋಡೋದಾದರೆ, ಇದು ಲಾಕು, ಅನ್ಲಾಕು, ಇದು ಬೂಟ್ ಓಪನಿಂಗು, ಇದು ಲೈಟ್ಗೆ ಆಗಿ ಇಟ್ಟಿರುವಂಥದ್ದು. ಕೀ ಕೂಡ ತುಂಬ ಸ್ಮಾರ್ಟ್ ಆಗಿದೆ. ಇನ್ನೊಂದು ನೋಡಿ, ಇದು ಮಹೇಂದ್ರ ಚಾರ್ಜಿಂಗ್ ಪಾಯಿಂಟ್ ಇದು. ಸೊ ಮಹೇಂದ್ರದವ್ರದ್ದೇ ಚಾರ್ಜಿಂಗ್ ನಿಮಗೆ ಸಿಗುತ್ತೆ. ಅದನ್ನು ಮನೆ ಕೂಡ ಹಾಕೋಬಹುದು. ಅದು 11 ಕಿಲೋವ್ಯಾಟಲ್ಲಿ ಸಿಗುತ್ತೆ, 7.2 ಕಿಲೋವ್ಯಾಟಲ್ಲೂ ಕೂಡ ಸಿಗುತ್ತೆ. ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಇದನ್ನು ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಮನೆಗೆ ಚಾರ್ಜರನ್ನು ಹಾಕಿದ್ರೆ ಅಥವಾ ಹಾಕೋದಕ್ಕೆ ಏನು ಮಾಡಬೇಕು, ಹಾಕಿದ ನಂತರ ಹೆಂಗೆ ಚಾರ್ಜ್ ಮಾಡಬೇಕು, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಇಲ್ಲೊಂದು QR ಕೋಡ್ ಇದೆ. ಇದನ್ನು ಟ್ಯಾಪ್ ಮಾಡಿ ನಮ್ಮ ಕಾರ್ಗೆ ಚಾರ್ಜ್ ಮಾಡ್ಬೋದು. ಬೇರೆ ವೇರಿಯಂಟ್ ಕಾರ್ಗಳಿಗೆ ಚಾರ್ಜ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಸಾಕಷ್ಟು ಮೋಡ್ಸ್ಗಳಿದೆ. ಅಂದರೆ ನೀವು ಡ್ರೈವ್ ಮಾಡೋದಕ್ಕೆ ಒಂದಿಷ್ಟು ಮೋಡ್ಸ್ ಆದರೆ, ನಿಮಗೆ ಈ ಕಂಪ್ಲೀಟ್ ವಿಜುವಲ್ಸ್ ಏನು ಕಾಣಿಸ್ತಿದೆಯಲ್ಲ, ಇಲ್ಲಿರುವಂತಹ ಡಿಸ್ಪ್ಲೇಯಲ್ಲೂ ಕೂಡ ಒಂದೊಂದು ಬಗೆಯಲ್ಲಿ ಲೈಟಿಂಗ್ಸ್ಗಳನ್ನು ಇಟ್ಕೋಬಹುದು. ನನಗೆ ಈ ಬ್ಯಾಕ್ಗ್ರೌಂಡ್ ಇಷ್ಟ, ಆ ಬ್ಯಾಕ್ಗ್ರೌಂಡ್ ಇಷ್ಟ ಅನ್ನೋದಾದರೆ ಮೊಬೈಲನ್ನು ಹೆಂಗೆ ಬಳಕೆ ಮಾಡ್ತೀವಿ ಅದೇ ರೀತಿ ಬಳಕೆ ಮಾಡೋದಕ್ಕೆ ಆಪ್ಷನ್ಸ್ ಇದೆ. ಈಗ ರೇಸ್ ಮೋಡಿಗೆ ಹಾಕಿದ್ರೆ ನಿಮಗೆ ಎಂಟೈರ್ ಸ್ಟ್ರಕ್ಚರ್ ಇಲ್ಲಿರುವಂಥ ಕಲರ್ ವೇರಿಯಂಟ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆಮೇಲೆ ಇಲ್ಲೂ ಕೂಡ ರೇಂಜ್ ಇರ್ಬೋದು, ಎಷ್ಟು ಓಡಿದೆ, ಎಷ್ಟು ಓಡುತ್ತೆ, ಪವರ್ ಹೆಂಗಿದೆ, ರೀಜನ್ರೇಷನ್ ಹೆಂಗಾಗ್ತಿದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಇಲ್ಲೇ ನಿಮಗೆ ಸಿಗುತ್ತೆ. ಇನ್ನು ಇದೆಲ್ಲ ನಿಮಗೆ ಗೊತ್ತಿರುವಂಥ ಈಗ ವೈಪರ್ ಆನ್ ಮಾಡೋದು, ಕ್ಲೋಸ್ ಆಗೋದು, ಆಟೋಮೆಟಿಕ್ ಆಗಿರುವಂಥದ್ದು, ಲೈಟ್ ಇರ್ಬೋದು, ಎಲ್ಲವೂ ಕೂಡ ಗೊತ್ತು. ಅದನ್ನೆಲ್ಲ ನೆಕ್ಸ್ಟ್ ನಾನು ಫೀಚರ್ಸಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಸೀಟ್ ಅಡ್ಜಸ್ಟಿಂದ ಹಿಡಿದು ನಾವಿಲ್ಲಿ ಸೈಡಲ್ಲಿ ಏನು ಈ ಒಂದು ವಿಂಡೋವನ್ನು ನೋಡ್ತಾ ಇದ್ದೀವಿ, ಇದರಲ್ಲೂ ಕೂಡ ಸನ್ಲೈಟ್ ಜಾಸ್ತಿ ಹಾರ್ಶ್ ಆಗಿ ಬಿದ್ದಾಗ ತುಂಬ ಜನರಿಗೆ, ಈ ವೈಟ್ ಸ್ಕಿನ್ ಇರೋರಿಗೆ UV ಪ್ರೊಟೆಕ್ಟ್ ಬೇಕಾಗುತ್ತೆ ಅಂತೆಲ್ಲ ಸುಮಾರು ಜನ ಕಾರಲ್ಲಿ ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೆ. ಅಂಥವರಿಗೆ ಇದು UV ಪ್ರೊಟೆಕ್ಟರ್ ಗ್ಲಾಸ್. ಇದು ನಿಮ್ಮ ಸ್ಕಿನ್ಗೆ ಯಾವುದೇ ಹಾರ್ಶ್ ಲೈಟು ಕೂಡ ಬಿದ್ದು ಸ್ಕಿನ್ ಹಾಳಾಗೋದಿಲ್ಲ. ಅದಕ್ಕೂ ಕೂಡ ಆಪ್ಷನನ್ನು ಇಟ್ಟಿದ್ದಾರೆ. ಇಲ್ಲೂ ಕೂಡ ಒಂದಿಷ್ಟು ಸೆಟ್ಟಿಂಗ್ಸ್ಗಳಿದೆ. ವಿಂಡೋ ಮೇಲೆ ಹೋಗೋದಕ್ಕೆ, ಕೆಳಗೆ ಬರೋದಕ್ಕೆ, ಸೀಟನ್ನು ಇಲ್ಲಿ ನೋಡಿ ಇಲ್ಲೇ ಅಡ್ಜಸ್ಟ್ ಮಾಡ್ಬೋದು. ಮುಂದಕ್ಕೆ ಬೇಕಾದರೂ ಇಲ್ಲೇ ಮಾಡ್ಕೋಬೋದು. ಇನ್ನು ಯಾರಾದರೂ ಡೌನ್ ಇದ್ದಾರೆ, ಸ್ವಲ್ಪ ಹೈಟ್ ಕಮ್ಮಿ ಇದ್ದಾರೆ ಅನ್ನೋದಾದರೆ ಅಂಥವ್ರಿಗೂ ಕೂಡ ಇಲ್ಲೇ ನೋಡಿ ಡೌನ್ ಮಾಡ್ಕೋಬೋದು. ಇಲ್ಲ ನನಗೆ ಹೈಟ್ ತುಂಬ ಜಾಸ್ತಿ ಬೇಕು ಅನ್ನೋದಿದ್ರೆ ಇಲ್ಲೇ ಎತ್ತರಕ್ಕೂ ಮಾಡ್ಕೋಬೋದು. ಇನ್ನು ಸುಮಾರು ಫೀಚರ್ಸ್ಗಳನ್ನು ಇಲ್ಲೇ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಈಗ ಇದು ಸೀಟ್ ಬೆಲ್ಟ್ ಹಾಕದೇ ಇರೋದಕ್ಕೆ. ಈಗ ಕಂಪ್ಲೀಟ್ ಈ ಡಿಸ್ಪ್ಲೇನ ಆಫ್ ಮಾಡಬೇಕು ಅಂತ ಹೇಳಿದ್ರೆ 1 ಟಚ್ಚಲ್ಲಿ ಕಂಪ್ಲೀಟ್ ಆಫ್ ಆಯ್ತು ನೋಡಿ. ಸೊ ಮತ್ತೆ ಆನ್ ಮಾಡಬೇಕು ಅಂತ ಹೇಳಿದ್ರೆ 1 ಟಚ್ ಮಾಡ್ಬೋದು. ಕ್ಯಾಮರಾ 360 ನೀವು ನೋಡಬೇಕು ಅಂದರೆ ಅಲ್ಲೆಲ್ಲ ಹುಡುಕೋ ಅವಶ್ಯಕತೆಯೇ ಇಲ್ಲ. ಇಲ್ಲೇ 1 ಟಚ್ ಮಾಡಿದ್ರೆ 360 ಕ್ಯಾಮರಾ ಆನ್ ಆಗುತ್ತೆ. ಇದರಲ್ಲೂ ಕೂಡ ಕಾರ್ನರ್ ವ್ಯೂ ಇದೆ, ಫ್ರಂಟ್ ವ್ಯೂ ಇದೆ, 3D ವ್ಯೂ ಇದೆ, ಪಾರ್ಕ್ ಅಸಿಸ್ಟ್ ಇದೆ. ಎಲ್ಲವೂ ಕೂಡ ಟಾಪ್ ನಾಚ್ ಅಂತ ಹೇಳ್ಬೋದು. ನಾನು ತುಂಬ ಜನರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನೀವು ಏನೇ ತಗೊಳ್ಳೋದಿದ್ರು ಟಾಪ್ ಎಂಡ್ಗೆ ಹೋಗಿ. ಯಾಕಂದರೆ ಯಾವುದೇ ಒಂದು ಇದು ಸಾಕು, ನಮಗೆ ಇಷ್ಟರಲ್ಲೇ ಸಾಕು ಅನ್ನೋದಿದ್ರೆ ಓಕೆ. ಏನಾದರೂ ಇನ್ನೂ ಒಂಚೂರು ಬೇಕಿತ್ತು, ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀನಿ, ಎಕ್ಸ್ಟ್ರಾ ಅಸೆಸರಿ ನೋಡ್ತೀನಿ ಅಂತ ನೆಕ್ಸ್ಟ್ ಕಾರ್ ತೊಗೊಂಡ್ಮೇಲೆ ಯೋಚನೆ ಮಾಡೋರಿದ್ರೆ ಖಂಡಿತ ಆ ರೀತಿ ಮಾಡಬೇಡಿ. ಇವ್ರು ಏನೇನು ಬೇಕು, ಏನು ಸಾಫ್ಟ್ವೇರ್ ಬೇಕು, ಎಷ್ಟಿರಬೇಕು, ಯಾವ ಥರ ಐಟಮ್ಗಳು ಬೇಕು, ಏನು ಕ್ವಾಲಿಟಿ ಬೇಕು, ನೀವು ನೋಡಿ ಒಂದು ಡೋರನ್ನು ನೋಡೋಕೆ ಹೋದರೂ ನಿಮ್ಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದ್ರ ಗೇಜ್ ಅಂತೂ ನೆಕ್ಸ್ಟ್ ಲೆವೆಲ್. ಆಮೇಲೆ 5 ಸ್ಟಾರ್ ರೇಟಿಂಗ್ ಇರೋದ್ರಿಂದ ನಮ್ಮ
ಜೀವಕ್ಕೂ ಕೂಡ ಒಂಥರ ಸೇಫ್ಟಿ ಇದು. ಎಲ್ಲಾದರೂ ಹೋಗಿ ಕ್ರ್ಯಾಶ್ ಆದರೂ ಕೂಡ ಒಳಗಡೆ ಇರೋದ್ರ ಏನೂ ಆಗೋದಿಲ್ಲ. ಮತ್ತು 7 ಏರ್ ಬ್ಯಾಗ್ಸ್ಗಳು ಇರೋದ್ರಿಂದ ಇದು ಸಿಕ್ಕಾಪಟ್ಟೆ ವರ್ತ್ ಗಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಮೇಲೆ ಸಪೋಸ್ ಈಗ ನಾವು ಈ ಥರ ಇ ವಿ ಕಾರ್ಗಳನ್ನು ಓಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಸೌಂಡ್ ಲೆಸ್ ಆಗಿರುತ್ತೆ, ಇದು ಸೌಂಡೇ ಇರೋದಿಲ್ಲ. ಕೆಲವೊಬ್ರಿಗೆ ಇರುತ್ತೆ, ನನಗೆ ಸೌಂಡ್ ಬೇಕು, ಸೌಂಡ್ ಇಲ್ಲ ಅಂದರೆ ನಂಗೆ ಮಜಾನೇ ಇಲ್ಲ ಓಡಿಸೋದಕ್ಕೆ ಅಂತ ಹೇಳ್ತಿರ್ತಾರೆ. ಅಂಥವ್ರಿಗೋಸ್ಕರ ಇಲ್ಲಿ ನೋಡಿ, ಇಲ್ಲೊಂದು ಆಪ್ಷನ್ ಇದೆ. ನೀವು ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಸೌಂಡ್ ಬರ್ತಿದೆ, ಕೇಳಿಸ್ತಿದ್ಯಾ? ಈ ಥರ ಸೌಂಡನ್ನು ಇಟ್ಕೊಂಡು ಕೂಡ ನೀವು ಗಾಡಿಯನ್ನು ಓಡಿಸ್ಬೋದು, ಕಾರನ್ನು ಡ್ರೈವ್ ಮಾಡ್ಬೋದು. ಲಾಂಗ್ ಹೋಗೋರಿದ್ರೆ ಅಥವಾ ನನಗಿಷ್ಟು ಮೈಲೇಜ್ ಸಾಕಾಗುತ್ತಾ, ಏನಿದು 450-500 ಕೊಡುತ್ತೆ ಸಾಕಾಗುತ್ತಾ ಅಂತಾರೆ, ಖಂಡಿತವಾಗಿಯೂ ಸಾಕಾಗುತ್ತೆ. ಕರ್ನಾಟಕಕ್ಕೆ ಸ್ಪೆಷಲ್ ಆಗಿ ನೆಕ್ಸ್ಟ್ ಒಂದಿಷ್ಟು ಚಾರ್ಜಿಂಗ್ ಸ್ಟೇಷನ್ಸ್ಗಳು ಬರ್ತಾ ಇದೆ. ಕಂಪಲ್ಸರಿ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಈಗ ನೆಕ್ಸ್ಟ್ ಇನ್ನೇನು 6 ಮಂತ್ 1 ಇಯರಲ್ಲಿ ಮಾಡ್ತಾರೆ. ಈಗಿರುವಂತಹ ಪೆಟ್ರೋಲ್ನ ರೇಟಲ್ಲಿ ಅಥವಾ ಮುಂದೆ ಏನು ಸನ್ನಿವೇಶಗಳು ಬರುತ್ತೆ ಅನ್ನುವಂಥ ಗೊತ್ತಿಲ್ಲದೆ ಇರುವಂಥ ಸಂದಿಗ್ಧ ಪರಿಸ್ಥಿತಿಲಿ ನೀವು ಇ ವಿಗೆ ಹೋಗೋದು ನನ್ನ ಪ್ರಕಾರ ಬೆಸ್ಟ್ ಅನಿಸುತ್ತೆ. ಎಲ್ಲ ಕಂಪನಿಯಲ್ಲೂ ಇ ವಿ ಕಾರ್ ಇರಬಹುದು, ಆದರೆ ಇಲ್ಲಿರುವಂಥ ಫೀಚರ್ಗಳು ಇಷ್ಟು ಮೈಲೇಜು ಜೊತೆಗೆ ಇಷ್ಟು ಕಂಫರ್ಟ್ ಆಗಿರುವಂಥದ್ದು ಮಹೇಂದ್ರ ಬಿಟ್ಟು ಬೇರೆ ಕಾರಲ್ಲಿ ನನಗಂತೂ ಕಾಣಿಸಿಲ್ಲ. ಹಾಗಾಗಿ ನಾವು ಇದನ್ನು ತಗೊಂಡಿದ್ದು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಮಗಂತೂ ಮಹೇಂದ್ರದಲ್ಲಿ ಇಂಡಿಯಾ ಗ್ಯಾರೇಜ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ನಮಗೆ ಕಾರ್ ಡೆಲಿವರಿಯನ್ನು ಕೊಟ್ಟರು. ಸೊ ಅವರಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಯಾರಾದರೂ ಇಮಿಡಿಯೇಟಿ ಕಾರ್ ಬೇಕು ಅಂತ ಕಾಯೋರಿದ್ರೆ ಅಥವಾ ಅಂದ್ಕೊಳ್ಳೋರಿದ್ರೆ ನೀವು ಒಂದ್ಸಲ ಇಂಡಿಯಾ ಗ್ಯಾರೇಜನ್ನು ಭೇಟಿಯಾಗಿ ನಿಮಗೆ ಅವರು ಆದಷ್ಟು ಬೇಗ ಕಾರ್ಗಳನ್ನು ಬೇರೆ ಎಲ್ಲ ಔಟ್ಲೆಟ್ನ ಶೋರೂಮಲ್ಲಿ ಅದು ಸಿಗುತ್ತೋ ಇಲ್ವೋ ಇಂಡಿಯಾ ಗ್ಯಾರೇಜ್ ಅವರು ಒಂದು ಎಕ್ಸ್ಟ್ರಾ ಪ್ರಿಫರೆನ್ಸ್ ಕೊಟ್ಟು ನಿಮಗೆ ಕಾರನ್ನು ಕೊಡ್ಬೋದು. ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ರೀಡ್ ಮಾಡ್ಕೊಳ್ಳಿ. ಇನ್ನೊಂದು ವಿಚಾರ, ಮಹೇಂದ್ರದವರು ಖಂಡಿತ ನಿಮಗೆ ಡಿಸ್ಕೌಂಟ್ ಕೊಡೋದಿಲ್ಲ. ಈ ಕಾರ್ಗೆ ಯಾವುದೇ ಡಿಸ್ಕೌಂಟ್ ಇಲ್ಲ. ಪ್ಯಾಕ್ 1 ಪ್ಯಾಕ್ 2 ಏನಾದರೂ ಬುಕ್ ಮಾಡಿದ್ರೆ ಇನ್ನೂ 6 ತಿಂಗಳು ಮುಂದಕ್ಕೆ ಹೋಗುತ್ತೆ. ಪ್ಯಾಕ್ 3 ಬೇಕು ಅನ್ನೋರಿಗೆ ಮಾತ್ರ ಈಗ ಅವೈಲೇಬಲ್ ಇದೆ. ಅದು ಕೂಡ ನೀವು 3 ತಿಂಗಳು ಕಾಯಬೇಕಾಗುವಂಥ ಪರಿಸ್ಥಿತಿ ಇದೆ. ಆದರೆ ಇನ್ನು ಮೇಲೆ ಸ್ವಲ್ಪ ಜಾಸ್ತಿ ಪ್ರೊಡಕ್ಷನ್ ಬಂದು ಬೇಗ ಬೇಗ ಕಾರು ಸಿಗ್ಬಹುದು. ಈಗ ನಾನು ಇಲ್ಲಿ ರೈಟ್ ತಗೊತಾ ಇದ್ದೀನಿ ನೋಡಿ, ಇಲ್ಲಿ ಒಂದು ಕ್ಯಾಮರಾ ಓಪನ್ ಆಗುತ್ತೆ. ನಮ್ಗೆ ಎಷ್ಟು ಯೂಸ್ಫುಲ್ ಅಂತ ಹೇಳಿದ್ರೆ ಇದು ಒಂದು ನಿಮಗೆ ಮಿರರಲ್ಲಿ ಯಾವುದೇ ಕಾರ್ಗಳು ಅಕ್ಕಪಕ್ಕ ಅಥವಾ ಬೈಕ್ಗಳು ಬಂದರೆ ನಿಮ್ಗೆ ಅಲ್ಲಿ ಲೈಟ್ ಆಗುತ್ತೆ, ಓಹ್ ನಮ್ಮ ಪಕ್ಕ ಯಾವುದೋ ಕಾರ್ ಇದೆ ಅನ್ನೋದು ಅಥವಾ ವೆಹಿಕಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾವು ರೈಟ್ ತಗೊಂಡಾಗ ಇಲ್ಲೊಂದು ಕ್ಯಾಮರಾ ಓಪನ್ ಆಗುತ್ತಲ್ಲ, ಅದರಿಂದ ನಮಗೆ ಪಕ್ಕದಲ್ಲಿ ಯಾರಾದರೂ ಇದ್ದರೆ, ಈಗ ಬೆಂಗಳೂರು ಟ್ರಾಫಿಕಲ್ಲಿ ಇದ್ದರೆ ಯಾರಾದರೂ ಪಕ್ಕದಲ್ಲೇ ಪಾಸ್ ಆಗ್ತಿದ್ರೆ ಅಥವಾ ವೆಹಿಕಲ್ ಪಕ್ಕನೇ ಇದ್ದರೆ, ಕಾರ್ ಪಕ್ಕನೇ ಇದ್ದರೆ ನಮ್ಗೆ ಟಚ್ ಆಗುವಂಥ ಎಷ್ಟೋ ಫ್ಯಾಕ್ಟರ್ಗಳು ಇರುತ್ತೆ. ಸೊ ಅವೆಲ್ಲವೂ ಕೂಡ ಈ ಕಾರಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನೀಗ ಲೆಫ್ಟಿಗೆ ತಗೊಂಡೆ ಅಂದ ತಕ್ಷಣ ನನಗೆ ಒಂದು ಅಲ್ಲಿ ಗೊತ್ತಾಗುತ್ತೆ, ಒಂದು ಫುಲ್ ಲೆಫ್ಟಿಗೆ ತಗೊಂಡ್ರೆ ಇಲ್ಲಿ ಗೊತ್ತಾಗುತ್ತೆ, ಈ ಕ್ಯಾಮರಾ ಆನ್ ಆಗುತ್ತೆ. ನಾರ್ಮಲಿ ನಾವು ಪೆಟ್ರೋಲ್ ಗಾಡಿ ಅಥವಾ ಡೀಸೆಲ್ ವೆಹಿಕಲ್ಗಳನ್ನು ಓಡಿಸುವಾಗ ನಮಗೆ ಸ್ಟೇರಿಂಗ್ಗಳನ್ನು, ಈಗ ನಾವೆಲ್ಲ ಪವರ್ ಸ್ಟೇರಿಂಗ್ ಅಂತ ಹೇಳ್ತೀವಿ, ಒಂದು 2.5 ರೌಂಡ್ ತಿರ್ಸ್ಬೇಕಾಗುತ್ತೆ. ಆದರೆ ಈ ಥರ ಎಲೆಕ್ಟ್ರಿಕ್ ಕಾರಲ್ಲಿ ಅಥವಾ ಈಗಿರೋ ಅಪ್ಡೇಟ್ ವರ್ಷನಲ್ಲಿ ನೀವು ಆ 2.5 ಸುತ್ತು ತಿರ್ಸೋ ಅವಶ್ಯಕತೆನೇ ಇಲ್ಲ. ಕೇವಲ 1ರಿಂದ 1.5 ರೌಂಡ್ ತಿರ್ಸಿದ್ರೆ ಕಾರ್ ಕಂಪ್ಲೀಟಾಗಿ ನಿಮಗೆ ರೊಟೇಟ್ ಆಗಿ ನಿಂತ್ಕೊಳ್ಳುತ್ತೆ. ಈಗ ನಾನೀಗ ಹೋಗೋದಕ್ಕೆ ರೂಟ್ ಮ್ಯಾಪ್ ಹಾಕೊಂಡಿದ್ನಲ್ಲ, ಇಲ್ಲಿ ಕಂಪ್ಲೀಟ್ ಗೂಗಲ್ ಮ್ಯಾಪ್ ತೋರಿಸುತ್ತೆ ನೋಡಿ, ಇಲ್ಲೂ ಕೂಡ ತೋರಿಸುತ್ತೆ ನೋಡಿ, 800 ಮೀಟ್ರು ಹೆಸರುಘಟ್ಟ ರೋಡು, ಲೆಫ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆ. ತುಂಬ ಜನ ಕೇಳ್ಬೋದು ಡ್ರೈವಿಂಗ್ ಕಂಫರ್ಟ್ ಹೆಂಗಿದೆ ಅಂತ ಹೇಳಿ. ನಾನು ಹತ್ರ 1.5-2 ಲಕ್ಷ ಕಿಲೋಮೀಟರ್ಸ್ಗಳನ್ನು ಓಡಾಡಿದ್ದೀನಿ ವಿತ್ ಗೇರ್ ಗಾಡೀಲಿ. ನನ್ನ ಟಾಟಾ ನೆಕ್ಸಾನ್ ಇರ್ಬೋದು ಅಥವಾ ಮಾರುತಿಯವರ ಈಕೋ ಇರ್ಬೋದು, ಇದರಲ್ಲೆಲ್ಲ ನಾವು ಡೈಲಿ ಓಡಾಡಿದವರು. ಸಿಕ್ಕಾಪಟ್ಟೆ ಸುಸ್ತಾಗೋದು, ಈ ಮಂಡಿ ನೋವು ಬರೋದು, ಕ್ಲಚ್ ಹಾಕಿ ಬೇಜಾರಾಗೋದು ಆಗ್ತಿತ್ತು. ಆದರೆ ಇಲ್ಲಿ ಏನೂ ಇಲ್ಲ ನೋಡಿ, ಬರೀ ಎಕ್ಸೆಲೇಟರ್ ಆ್ಯಂಡ್ ಬ್ರೇಕ್ ಅಷ್ಟೇ ಇರೋದು. ಈ ಕಾರ್ನ ಮತ್ತೊಂದು ವಿಶೇಷತೆ, ಸ್ಮೂತಾಗಿ ಹೋಗುತ್ತೆ. ಇನ್ನೊಂದು, ಈಗ ಇದು 0ಇಂದ 100ಗೆ ಜಸ್ಟ್ 7 ಸೆಕೆಂಡ್ಸಲ್ಲಿ ರನ್ ಆಗುವಂಥ ಕೆಪಾಸಿಟಿಯನ್ನು ಹೊಂದಿದೆ. ತುಂಬ ವೆಯ್ಟ್ ಇರುತ್ತೆ ಕಾರು. ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೋಡಿ, ಇಲ್ಲಿ ನೋಡಿ, ಜಸ್ಟ್ ನೋಡಿ ಇಲ್ಲಿ 100 ಪಾಸ್ ಆಗುತ್ತೆ ನೋಡಿ. ಎಸ್, ಫ್ಲೈಟ್ ಟೇಕಪ್ ಆಗುತ್ತಲ್ಲ ಹಾಗೆ ಟೇಕಪ್ ಆಗುತ್ತೆ. ಇದು ಒಂಥರ ಆ ರೀತಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಡ್ರೈವಿಂಗ್ ಅಂತೂ ತುಂಬ ಸ್ಮೂತ್ ಆಗಿರುತ್ತೆ. ನಿಮಗೆ
ಬೆನ್ನೋವು ಬರೋದಾಗ್ಲಿ ಅಥವಾ ಸುಸ್ತಾಗೋದಾಗ್ಲಿ ಇದ್ಯಾವುದು ಕೂಡ ಇದರಲ್ಲಿ ಇರೋದಿಲ್ಲ. EV ಕಾರನ್ನು ನಾವು ಬೈ ಮಾಡಿದ್ರೆ ಈಗ ನಮ್ಮ ಹೆಸರಲ್ಲಿ ಕಾರ್ ರಿಜಿಸ್ಟರ್ ಆಗುತ್ತಲ್ವಾ, ನಾವು ಇನ್ನೊಬ್ರಿಗೆ ಕೊಟ್ಟರೆ ಈ ಕಂಪನಿಯವರು ಇಲ್ಲಿರುವಂಥ ಬ್ಯಾಟ್ರಿಗೆ ವಾರಂಟಿ ಕೊಡೋದಿಲ್ಲ. ಇದೊಂದು ನಾನ್ಸೆನ್ಸ್ ಅಂತ ನನಗನ್ನಿಸ್ತು. ಸೊ ಅದನ್ನು ಕೂಡ ಡೈರೆಕ್ಟಾಗಿ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ನಾವೇನೋ ಕಾರ್ ತಗೊಂಡ್ವಿ, 4 ವರ್ಷ ಆಯಿತು, ಬೇರೆಯವ್ರಿಗೆ ಕೊಟ್ವಿ ಅಂತ ಹೇಳಿದ್ರೆ ಅವರು ಸೆಕೆಂಡ್ ಪಾರ್ಟಿ ಆಗ್ತಾರಲ್ಲ, ಅವರಿಗೆ ಈ ವಾರಂಟಿ ಕ್ಲೈಮ್ ಆಗೋದಿಲ್ಲ ಅಂತೆ. ಈಗ ಏನು ಬ್ಯಾಟ್ರಿ ಇದೆ ಇದು ನಮ್ಮ ಹೆಸರಲ್ಲಿ ನಾವು ಯೂಸ್ ಮಾಡಿ ಏನಾದರೂ ಕಂಪ್ಲೇಂಟ್ ಬಂದರೆ ಅದಕ್ಕೆ ಗ್ಯಾರಂಟಿ ಕೊಡ್ತಾರಂತೆ. ಅಂದರೆ 15 ವರ್ಷ ಗ್ಯಾರಂಟಿ ಕೊಡ್ತಿದ್ದಾರೆ. ಆದರೆ ನೀವು ಯಾವ ಚಾರ್ಜನ್ನು ಬಳಸ್ತೀರಾ, ಹೇಗೆ ಬಳಸಿದ್ದೀರಾ, ಫಾಸ್ಟ್ ಚಾರ್ಜ್ ಈಗ ನಾವು ಔಟ್ಡೋರ್ ಹೋದಾಗ 3 ಸಲ ಮಾತ್ರ ಫಾಸ್ಟ್ ಚಾರ್ಜನ್ನು ನಾವು ಬಳಕೆ ಮಾಡಬೇಕು, ಇನ್ನು 1 ಟೈಮ್ ನಾವು ಸ್ಲೋ ಚಾರ್ಜರನ್ನೇ ಬಳಕೆ ಮಾಡಬೇಕು. ಹೀಗೆಲ್ಲ ತುಂಬ ಕಂಡೀಷನ್ಗಳಿದೆ. ನಾನು ಹೇಳೋದು ಈ ಕಂಡೀಷನನ್ನು ಕೂಡ ಕಂಪನಿಯವರು ವಾಪಸ್ ತಗೋಬೇಕು. ಇದನ್ನೆಲ್ಲ ವಾಪಸ್ ತಗೊಂಡ್ರೇ ನಮ್ಮ ಇಂಡಿಯನ್ಸ್ಗೆ ಇದು ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಕಂಪನಿಯವ್ರು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಾಗಲ್ಲ. ಮಾರ್ಕೆಟಿಂಗ್ ಗಿಮಿಕ್ ಕೂಡ ಇರ್ಬೋದು. ರೇಟ್ ಅಂತೂ ನೀವು ಪೆಟ್ರೋಲ್ ಡೀಸೆಲ್ಗಿಂತ EV ಕಾರ್ಗೆ ಜಾಸ್ತಿ ಇರುತ್ತೆ. ಆದರೆ ಫೀಚರ್ಸ್ಗಳು ಕೂಡ ತುಂಬ ಜಾಸ್ತಿ ಇರೋದು EV ಕಾರಲ್ಲೇ. ನಿಮಗೆ ಒಳಗಿನ ಎಂಟೈರ್ ಸ್ಟ್ರಕ್ಚರ್ ಇರುತ್ತಲ್ಲ, ಇದು ಕೂಡ EVಯಲ್ಲಿ ಬರೋವಷ್ಟು ಬ್ಯೂಟಿಫುಲ್ ಆಗಿ ಬೇರೆಲ್ಲೂ ಯಾವ ಕಾರಲ್ಲೂ ಬರೋದಕ್ಕೆ ಚಾನ್ಸ್ ಇಲ್ಲ. ಸಂದೀಪ್ ಅವರು ಮೈಲೇಜ್ ಬಗ್ಗೆ ಹೇಳಿದ್ರು, ಕಾರ್ ಒಳ್ಳೆ ಬಜೆಟ್ ಅಂತ ಹೇಳಿದ್ರು. ಹಾಗಾದ್ರೆ ಇದು ಬಜೆಟ್ ಎಷ್ಟಾಗುತ್ತೆ ಅಂತ ಕೇಳ್ಬೋದು. ಕಂಪನಿಯವರು ನಿಮಗೆ 19 ಲಕ್ಷದಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ. ಹಾಗಲ್ಲ, ಕಾರ್ಗೆ ಈಗ ಗೌರ್ಮೆಂಟ್ ಅವರು EV ಕಾರ್ಗೂ ಕೂಡ ಟ್ಯಾಕ್ಸನ್ನು ಹಾಕಿರೋದ್ರಿಂದ ಈಗ ನಾನು ಓಡಿಸ್ತಿರುವಂಥ ಕಾರ್ಗೆ 34 ಲಕ್ಷ ರೂಪಾಯಿ ಆಗುತ್ತೆ. ನಿಮಗೆ 28ರಿಂದನೂ ಕೂಡ ಸಿಗುತ್ತೆ. ನೀವು ಪ್ಯಾಕ್ 3 ಎಬೋ ಹೋಗ್ತೀನಿ, ಪ್ಯಾಕ್ 3ಗೆ ಹೋಗ್ತೀನಿ ಅಂತ ಹೇಳಿದ್ರು 32, 34, 36 ಈ ರೇಂಜಲ್ಲಿ ನಿಮ್ಮ ಬಜೆಟ್ ಆಗುತ್ತೆ. ಅಂದರೆ 32 ಲಕ್ಷನೂ ಆಗ್ಬೋದು, 36 ಲಕ್ಷನೂ ಆಗ್ಬೋದು, 34 ಲಕ್ಷನೂ ಆಗ್ಬೋದು. ಇನ್ನು ಎಕ್ಸ್-ಶೋರೂಮ್ ಪ್ರೈಸ್ ಬಂದರೆ ನಿಮಗೆ 26, 28, 30 ಈ ರೀತಿಯಿಂದ ಪ್ರಾರಂಭ ಆಗುತ್ತೆ. ಒಂದು ತುಂಬ ಬೇಜಾರಿನ ಸಂಗತಿ ಏನು ಗೊತ್ತಾ, ನಮ್ಮ ಸ್ಟೇಟ್ ಗೌರ್ಮೆಂಟ್ EV ಕಾರ್ಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು EV ಕಾರ್ ಮೇಲೂ ಟ್ಯಾಕ್ಸ್ ಹಾಕಿದ್ರು. ಅದು ಏಪ್ರಿಲ್ 1ರಿಂದ ಪ್ರಾರಂಭ ಆಯಿತು. ಹಾಗಾಗಿ ಈ ಕಾರ್ಗೆ ಹತ್ರ 3,18,000 3,20,000 ರೂಪಾಯಿವರೆಗೆ ಟ್ಯಾಕ್ಸ್ ಬಂದಿದೆ. ಸೊ ಅದನ್ನು ಕೂಡ ನಾವು ಪೇ ಮಾಡಿದ್ದೀವಿ. ಆದರೆ ನಾನು ಹೇಳೋದು, ಈಗಷ್ಟೇ EVಗೆ ನಾವು ಪ್ರಚೋದನೆ ಕೊಡ್ತಾ ಇದ್ದೀವಿ, EVಯನ್ನು ಯೂಸ್ ಮಾಡೋಣ, ಪೆಟ್ರೋಲನ್ನು ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಅದು ಗೌರ್ಮೆಂಟಿಗೆ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು. ಸೊ ಗೌರ್ಮೆಂಟು ಇದಕ್ಕೆ 5%, 10% ಟ್ಯಾಕ್ಸ್ ಹಾಕಿಬಿಟ್ರೆ ಜನ ಹೆಂಗೆ ಇದನ್ನು ಖರೀದಿ ಮಾಡೋಕ್ಕಾಗುತ್ತೆ? ಆಮೇಲೆ ನಿಮ್ಗೆ ಕರೆಂಟ್ ಸಪ್ಲೈ ಮನೆಗೆ ತಗೊತಿರಲ್ಲ, ಅದಕ್ಕೆ ಅಗೇನು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಚಾರ್ಜರ್ ಅಂತ ಕೊಡ್ತಾರೆ, ಅದಕ್ಕೂ ಕೂಡ 75,000, 60,000 ಹೀಗೆ ಖರ್ಚಾಗುತ್ತೆ. ಇದನ್ನೆಲ್ಲ ಒಬ್ಬ ಆರ್ಡಿನರಿ ಪರ್ಸನ್ ಬೇರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದರೆ ಗೌರ್ಮೆಂಟ್ ಅವರು ಇದ್ರ ಬಗ್ಗೆ ಒಂದು ಮುತುವರ್ಜಿಯನ್ನು ಇಟ್ಕೊಂಡು ಈ ಟ್ಯಾಕ್ಸನ್ನು ಹಿಂಪಡ್ಕೊಂಡ್ರೆ ಸುಮಾರು ಜನ ತಗೊಳ್ಬಹುದು ಈ ಕಾರನ್ನು ಅಂತ ಅಂದ್ಕೊತೀನಿ. ನಿಮಗೆ ಮಿನಿಮಮ್ ಅಂದರೂ 26 ಮೇಲೇ ಈ ಕಾರ್ ಆಗುತ್ತೆ. ಅದಂತೂ ನೀವು ತಲೆಯಲ್ಲಿ ಇಟ್ಕೊಳ್ಳಿ. 26 ಲಕ್ಷದಿಂದ 36 ಲಕ್ಷದ ಒಳಗಡೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನೀವು ಕಾರನ್ನು ತಗೋಬಹುದು. ಆದರೆ 1 ಟೈಮ್ EV ಕಾರನ್ನು ಬೈ ಮಾಡಿದ್ರೆ ಇದಕ್ಕೆ ಈಗಿರುವ ಕಂಡೀಷನಲ್ಲಿ ನೀವು ರಿಟರ್ನ್ ಆಗಿ ನಾನು ನಾಳೆ ಕೊಟ್ಟರೆ ವ್ಯಾಲ್ಯೂ ಸಿಗುತ್ತೆ, ದುಡ್ಡು ವಾಪಸ್ ಬರುತ್ತೆ ಅಂತ ಯೋಚನೆ ಮಾಡಬೇಡಿ. ಇನ್ ಫ್ಯೂಚರ್ 5 ವರ್ಷನೋ 10 ವರ್ಷನೋ ನಾನು ಓಡಿಸ್ತೀನಿ, ಖಂಡಿತವಾಗಿ ಓಡಿಸಿ ಇದರಿಂದ ದುಡಿತೀನಿ ಅನ್ನೋದಾದರೆ ನಿಮಗೆ ಹಣ ಸಿಗುತ್ತೆ. ಅಂದರೆ ನಮ್ಮ ಡೈಲಿ ಎಕ್ಸ್ಪೆನ್ಸಸ್ ಯಾವುದೇ ರೀತಿ ಇರೋದಿಲ್ಲ. ಮನೆ ಕರೆಂಟ್ ಬಿಲ್ ತಿಂಗಳಲ್ಲಿ 1 ಸಲ ಕಟ್ಕೊಂಡ್ರೆ ಮುಗಿದೋಯ್ತು. ಪ್ರತಿದಿನ ನೀವು ಎಲ್ಲಿ ಬೇಕಾದರೂ ಚಾರ್ಜ್ ಹಾಕೊಂಡು ಓಡಾಡ್ಬೋದು. ಪ್ರತಿದಿನದ ಎಕ್ಸ್ಪೆನ್ಸಸ್ ಅಂತೂ ಇರೋದಿಲ್ಲ, ಇದಂತೂ ಸತ್ಯ. ಅಂದರೆ ಜೇಬಲ್ ಕಾಸಿಲ್ಲ ಅಂದರೂ ಕೂಡ ನಾವು ಓಡಾಡಬಹುದು. EVಯನ್ನು ತಗೊಳ್ಳೋರು ಇದನ್ನೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇನ್ನು ಡಿಸ್ಪ್ಲೇ ಚಿಪ್ಪಲ್ಲೇ ನೂರಾರು ಫೀಚರ್ಸ್ಗಳಿದೆ. ಅದರ ಸೆಟ್ಟಿಂಗ್ಗಳನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ನಮ್ಮ ವಾಹಿನಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ಈ ಒಂದು ವೇರಿಯಂಟಲ್ಲಿ ನಿಮಗೆ ಎಲ್ಲವೂ ಕೂಡ ಇರುತ್ತೆ. ನಾನು ನನ್ನ ಪರ್ಸ್ನಲ್ ಸಜೆಷನ್, ನೀವು ತಗೊಂಡ್ರೆ ಪ್ಯಾಕ್ 3ನ ಟಾಪ್ ವೇರಿಯಂಟನ್ನೇ ತಗೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿರುವ ಸೆನ್ಸಾರ್ಗಳು ADAS ಇರ್ಬೋದು ಅಥವಾ ಇಲ್ಲಿರುವಂತಹ ಕೆಲವೊಂದು ಟೆಕ್ನಾಲಜಿಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಹೇಂದ್ರ ಕಡೆಯಿಂದನೇ ಇನ್ನೊಬ್ಬರನ್ನು ಕರೆದು ನಿಮಗೆ ಅದರ ಕಂಪ್ಲೀಟ್ ವಿವರಣೆಯನ್ನು ಕೊಡ್ತೀನಿ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ EVಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ಸಲ ಶೋರೂಮ್ಗೆ ಹೋಗಿ ಈ ಕಾರನ್ನು ನೋಡ್ಕೊಬನ್ನಿ. 7 ಸೀಟರ್, ನನ್ನ ಪ್ರಕಾರ 9 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಲಾಂಗ್ ಕೂಡ ಹೋಗೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ನೀವು ಒಂದು ಸಲ ಡ್ರೈವ್ ಮಾಡಿ ನೋಡಿ. ನಿಮಗೆ EV ಕಾರಲ್ಲಿ ಸ್ಪೆಷಲ್ಲಾಗಿ ಒಂದು ವೈಬ್ರೇಷನ್ ಇರೋದಿಲ್ಲ.
ಈ ವೈಬ್ರೇಷನ್ ಯಾವಾಗ ನಾಯ್ಸ್ಲೆಸ್ ಆಗಿ ಇರುತ್ತೆ ಆವಾಗ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ ಅಂತ ತಜ್ಞರು ಕೂಡ ಹೇಳ್ತಾರೆ. ಇನ್ನು ಎಲ್ಲವನ್ನ ವಿವರಿಸೋದಕ್ಕೆ ಈ ವಿಡಿಯೋದಲ್ಲಿ ಸಾಧ್ಯ ಆಗೋದಿಲ್ಲ, ಇರೋದನ್ನು ತೋರಿಸಿದ್ದೀನಿ. ಇನ್ನು ಬೆಸ್ಟ್ ಫ್ಯಾಕ್ಟ್ಗಳನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದರ ಬ್ಯಾಟ್ರಿ ಇರ್ಬೋದು, ಅದರ ವಾರಂಟಿ ಇರ್ಬೋದು, 15 ವರ್ಷಗಳ ಕಾಲ ಲೈಫ್ ಟೈಮ್ ವಾರಂಟಿ ಅಂತ ಮಹೇಂದ್ರದವ್ರು ಕೊಟ್ಟಿದ್ದಾರೆ. ಅದಕ್ಕೆ ಚಾರ್ಜಿಂಗನ್ನು ಹೆಂಗೆ ಹಾಕಬೇಕು, ಯಾವ ರೀತಿ ಮನೆಗೆ ಚಾರ್ಜಿಂಗ್ ಯೂನಿಟನ್ನು ನಾವು ಸೆಟ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ಹೆಗ್ಗದ್ದೆಗೆ ಈ ಕಾರ್ ಬಂದಿರೋದಕ್ಕೆ ನಾವೆಲ್ಲರೂ ಕೂಡ ಹ್ಯಾಪಿ ಆಗಿದ್ದೀವಿ. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು, ಅದಕ್ಕಾಗಿ ಈ ವಿಡಿಯೋ ಪ್ರಸಾರ ಮಾಡಿದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.